ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಟೈಮ್ ಬಂದು 4:30 ಆಗಿದೆ. 3 o'clock ಎದ್ದು ಎಲ್ಲ ರೆಡಿ ಆಗಿ ಇವತ್ತಿನ ಟ್ರಿಪ್ಗೆ ನಾವು ಹೊರಡ್ತಾ ಇದೀವಿ. ಚೇತನ್ ಅವ್ರ ಕಾರ್ ತರಕ್ ಹೋಗಿದ್ದಾರೆ. ತಂದ ತಕ್ಷಣ ಲಗೇಜ್ ಎಲ್ಲ ಪ್ಯಾಕ್ ಮಾಡಾಗಿದೆ. ಎಲ್ಲ ಕಾರ್ಗೆ ಇಟ್ಕೊಂಡು ಹೊರಡೋದೇನೆ. ಬನ್ನಿ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ. ಅಪ್ಪುಗೆ 3 days ಕಂಟಿನ್ಯೂಸ್ ಆಗಿ ರಜಾ ಇತ್ತು. ಅದರಿಂದ ಚೇತನ್ಗೂ ಒಂದು 2 days ಕಂಟಿನ್ಯೂಸ್ ಆಗಿ ರಜಾ ಇತ್ತು. ಒಂದು 2 days ಎಲ್ಲಾದ್ರೂ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅನ್ಕೊಂಡು ಇವತ್ತು ನಾವು ಹೊರಟಿದೀವಿ. ಹಾಗೆ ಆನ್ ದ ವೇ ಹೋಗ್ತಾ ನಮ್ಗೆ ಹೈವೇಲಿ ಸ್ಟಾಪ್ ಮಾಡಿದೀವಿ. ಸ್ವಲ್ಪ ವಾಶ್ರೂಮ್ ಆಗಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಂಡು ತಿನ್ಕೊಂಡು ಹೋಗೋಣ ಅಂತ. 3 ಗಂಟೆಗೆ ಎದ್ದು ಟಿಫನ್ ಎಲ್ಲ ಮಾಡಿ ಇಟ್ಕೊಂಡಿದೀನಿ. ಯಾಕಂದ್ರೆ ನನಗೆ ಹೊರಗಡೆ ಊಟ ಅಷ್ಟಿಷ್ಟ ಆಗಲ್ಲ ಈಗ. ಅದ್ರಲ್ಲೂ ಪ್ರೆಗ್ನೆಂಟ್ ಆದಾಗ್ಲಿಂದನೂ ನಂಗೆ ಹೊರಗಡೆ ಐಟಮ್ಸ್ ಅಂದ್ರೆ ಈ ಟಿಫನ್ ಊಟ ಅಂತದ್ದು ಏನು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಇಷ್ಟ ಆಗುತ್ತೆ ಮನೇಲೆ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದೆ. ಅದೇನೋ ಗೊತ್ತಿಲ್ಲ, ಈ ಪ್ರೆಗ್ನೆನ್ಸಿಲಿ ನಂಗೆ ಏನ್ ತಿಂದ್ರೂ ಇಷ್ಟ ಆಗಲ್ಲ. ಒಂದು ನಿಂಬೆಹಣ್ಣು ಚಿತ್ರಾನ್ನ ಇರ್ಬೇಕು, ಇಲ್ಲ ಉಪ್ಪಿಟ್ಟು ಇರ್ಬೇಕು. ಇವೆರಡು ಇದ್ಬಿಟ್ರೆ ಏನೋ ಸ್ವರ್ಗ ಇದ್ದಂಗೆ ನನಗೆ. ಅದರಿಂದ ಚಿತ್ರಾನ್ನನೇ ಮಾಡ್ಕೊಂಡ್ ಬಂದಿದ್ದೆ ನಾನು. ಗುಂಡ್ಲುಪೇಟೆ ಇನ್ನೇನ್ ಹತ್ತತ್ರ ಇದೆ ಅಂತ ಅಂದಾಗ ಸ್ವಲ್ಪ ನಾವು ಚಾಪೆ ಎಲ್ಲ ತಗೊಂಡೋಗಿದ್ದೆ. ಒಂಥರ ಪಿಕ್ನಿಕ್ ರೀತಿ ಇರುತ್ತೆ ಅನ್ಕೊಂಡು ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ನಾವು ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು. ಯಪ್ಪಾ, ಇಲ್ಲಿ ಬಂದ್ ನೋಡಿದ್ರೆ ಜನ ಎಷ್ಟು ಕಿಲೋಮೀಟರ್ ಗಟ್ಲೆ ನಿಂತಿದ್ದಾರೆ. ನನಗ್ ನೋಡಿ ಶಾಕ್ ಆಗೋಯ್ತು. ನಾನ್ ಈ ಟೈಮಲ್ಲಿ ಹೆಂಗಪ್ಪ ಇಷ್ಟು ಉದ್ದ ಕ್ಯೂ ನಿಂತ್ಕೊಳ್ಳೋದು ಅಂತ ಅನ್ಬಿಟ್ಟು ನಂಗೆ ತುಂಬಾ ಟೆನ್ಷನ್ ಆಗಿತ್ತು. ಹಾಗೆ ಇಲ್ಲಿ ಜೀಪ್ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ. ಬರೀ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲೇ ಕ್ಯೂ ನಿಂತ್ಕೊಬೇಕು ಅಂತ ಅನ್ಬಿಟ್ಟು ಎಲ್ಲ ಅನ್ಕೊಂಡಿದ್ದು. ಕ್ಯೂ ಕೂಡ ನಿಂತ್ಕೊಂಡು ನಾನು ಒಟ್ನಲ್ಲಿ ಆಕ್ಟಿವ್ ಆಗೇ ಇದ್ದೆ. ಏನ್ ಅಷ್ಟೊಂದು ರಿಸ್ಕ್ ಅಂತ ಅನ್ಸ್ಲಿಲ್ಲ ನನ್ಗೆ. ಆದ್ರೆ ನನ್ ಚೇತನ ಮಾತ್ರ ತುಂಬಾ ಒಂಥರ ಟಯರ್ಡ್ ರೀತಿ ಆಗ್ಬಿಟ್ಟಿದ್ರು. ಆಗ್ಲೇನೆ ಇಷ್ಟೊಂದ್ ರೆಸ್ಟ್ ನೋಡ್ಬಿಟ್ಟು ಹೆಂಗಪ್ಪ ನಾವು ದೇವಸ್ಥಾನಕ್ ಹೋಗೋದು, ಯಾವಾಗ ಹೋಗಿ ನೋಡ್ತೀವಿ ದೇವ್ರನ್ನ ಅಂತ ಅನ್ಬಿಟ್ಟು. ಅಲ್ಲಿ ಇನ್ನೊಂದ್ ಟ್ವಿಸ್ಟ್ ಏನಂತಂದ್ರೆ ಶ್ರಾವಣ ಶನಿವಾರ ಬೇರೆ. ಶ್ರಾವಣ ಶನಿವಾರಕ್ಕೆ ಗೋಪಾಲಪ್ಪನ್ ನೋಡೋದಕ್ಕೆ ತುಂಬಾ ಜನ ಬರ್ತಾರೆ. ಐಡಿಯಾನೇ ಇಲ್ಲ ನಮ್ಗೆ. ಶ್ರಾವಣ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದೀವಿ. ಯಾಕಂದ್ರೆ ಈ ಸಲ ನಮ್ಮನೇಲಿ ಶ್ರಾವಣ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ನಾನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಶ್ರಾವಣ ನಾನು ಪ್ರತಿ ಶ್ರಾವಣದಲ್ಲೂ ನಾನ್ ವೆಜ್ ಏನು ತಿನ್ನಲ್ಲ. ಬಟ್ ಈ ಶ್ರಾವಣದಲ್ಲಿ ನಾನು ನಾನ್ ವೆಜ್ ಎಲ್ಲ ತಿಂತಾ ಇದ್ದೀನಿ. ಯಾಕಂದ್ರೆ ಈ ಟೈಮಲ್ಲಿ ಏನು ಕಟ್ಟುಗಿಟ್ಟು ಏನು ಇರಲ್ಲ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ತಿಂತಾ ಇರೋದ್ರಿಂದ ಏನು ಶ್ರಾವಣ ಗೀವಣ ಏನು ಮಾಡ್ತಾನೆ ಇಲ್ಲ. ದೇವ್ರ ಪೂಜೆನೂ ಏನು ಮಾಡಕ್ ಆಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ದೇವಸ್ಥಾನಗಳಿಗಾದ್ರೂ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಈ ತರ ಟ್ರಿಪ್ ಮೂಲಕ ನಾವು ದೇವಸ್ಥಾನಕ್ ಬರ್ತಾ ಇರೋದು. ಅಲ್ಲಿ ನೋಡಿದ್ರೆ ಬಸ್ ಹತ್ತಕ್ಕೂ ಕ್ಯೂ, ಎಲ್ಲದಕ್ಕೂ ಕ್ಯೂ ನೋಡಿ ನನ್ಗಂತೂ ಸುಸ್ತಾಗ್ಬಿಟ್ಟಿತ್ತು. ಖಾಲಿ ಬಸ್ ಬಂತು. ಅವಾಗ ಹತ್ತೂರಿ ಅಂತ ಅನ್ಬಿಟ್ಟು ನಮ್ನ ಅಲ್ಲೇ ನಿಲ್ಸ್ಕೊಂಡಿದ್ರು. ಖಾಲಿ ಬಸ್ ಬಂದ್ಮೇಲೆ ಹತ್ತದು. ಪುಣ್ಯಕ್ಕೆಲ್ಲ ಸೀಟ್ ಸಿಕ್ತು. ಆರಾಮಾಗಿ ಕೂತ್ಕೊಂಡು ಏನ್ ಜಸ್ಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗಕ್ಕೆ ಒಂದು 5 to 10 minutes ತಗೊಳತ್ ಅಷ್ಟೇ. ನಾನೇನೋ ತುಂಬಾ ಬೆಟ್ಟ ನೋಡ್ಬಿಟ್ಟು ತುಂಬಾ ಲೇಟ್ ಆಗುತ್ತೇನೋ, ಒಂದು 1/2 hour ಆಗುತ್ತೇನೋ ಅಂತ ಅನ್ಕೊಂತಿದ್ದೆ. ಬಟ್ ಒಂದ್ 5-10 minutesಗೆಲ್ಲ ನಾವು ರೀಚ್ ಆಗ್ತೀವಿ ಮೇಲ್ಗಡೆ ಬೆಟ್ಟದ ಮೇಲೆ. ಹಾಗೆ ಹೋಗ್ತಾ ಹೋಗ್ತಾ ನಮ್ಗೆ ಒಂದಷ್ಟು ಅನಿಮಲ್ಸ್ ಎಲ್ಲ ಕಾಣುತ್ತೆ. ಅದು ಒಂಥರ ತುಂಬಾ ಚೆನ್ನಾಗಿರತ್ತೆ ಆ ಸೀನರಿ ಮಧ್ಯ. ಇಷ್ಟು ಹತ್ರ ಇಟ್ಕೊಂಡು ನಾನು ಒಂದ್ ದಿನಾನು ಈ ಪ್ಲೇಸ್ಗೆ ಬಂದೇ ಇಲ್ಲ. ಇವತ್ತು ಬಂದಿರೋದು. ನಂಗೆ ತುಂಬಾ ಮಿಸ್ ಮಾಡ್ಕೊಂಡ್ರೆ ಇಷ್ಟು ಹತ್ರ ಇಟ್ಕೊಂಡು ನಾನು ಬಂದಿಲ್ವಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಇಷ್ಟು ದಿನ ಇಂಥ ನೇಚರ್ನ ನಾನು ಮಿಸ್ ಮಾಡ್ಕೊಂತಿದ್ನಲ್ಲ ಅನ್ಬಿಟ್ಟು. ಅಷ್ಟು ಒಂಥರ ತುಂಬಾ ಸುಂದರವಾಗಿದೆ ಅಂತಾನೆ ಹೇಳ್ಬೋದು. ನಾವು ಹೋದಾಗ ನಮ್ಗೊಂದಷ್ಟು ಅನಿಮಲ್ಸ್ ಕಾಣ್ತು ಅಂತಂದ್ರೆ ಸಾಂಬಾರ್ ಡೀರು, ಹಾಗೆ ಸ್ಪಾಟೆಡ್ ಡೀರು, ಎಲಿಫೆಂಟ್ ಇದೆಲ್ಲ ನಮ್ಗೆ ಕಾಣ್ತು. ಒಂಥರ ಖುಷಿ ಆಗೋಯ್ತು ನಮ್ಗೆ. ಏನೋ ಒಂದ್ ಸಫಾರಿ ತರ ಬಂದಿದೀವಿ ಅಂತ ಅನ್ನಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೂ ಆ ರೋಡ್ಗಳೆಲ್ಲ ತುಂಬಾ ಚಿಕ್ಕದು. ಆ ಚಿಕ್ಕ ರೋಡಲ್ಲೇ 2 ಬಸ್ ಓಡಾಡುತ್ತೆ. ಕೆಲವೊಂದ್ ಟರ್ನಿಂಗ್ ಅಲ್ಲಿ ತಗೊಂಡೋಗಿ ತುದಿಲೇ ನಿಲ್ಸ್ಬಿಡ್ತಾರೆ. ಅಂತ ಟೈಮಲ್ಲೆಲ್ಲ ತುಂಬಾ ಭಯ ಆಗ್ತಿತ್ತು. ತುಂಬಾ ದೊಡ್ಡ ಬೆಟ್ಟ. ಕೆಳಗ್ ಬಿದ್ರೆ ಹೆಂಗಪ್ಪ ಅನ್ನೋದೆಲ್ಲ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನ್ಗಂತೂ. ಯಪ್ಪ, ಎಷ್ಟು ಚಿಕ್ಕ ರೋಡಲ್ಲಿ ಎಷ್ಟು ನ್ಯಾಕ್ ಆಗಿ ಓಡಿಸ್ತಾರೆ. ಏನಕ್ಕೆ ವೆಹಿಕಲ್ಸ್ ಎಲ್ಲ ಬಿಡಲ್ಲ ಅಂತ ಅಂದ್ರೆ ಮೇ ಬಿ ಇದೇ ರೀಸನ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಹಂಗ ಅನ್ಬಾರ್ದು ಪಾಪು. ಹಿಂಗೆ ಅಡ್ಡಾಡ ಇಲ್ಲಿ ಬಾಯ್ಲಿ ನಿಂತ್ ಬಿಟ್ಟು
ಬಂದ್ಯಾ? ಇಲ್ಲಿ ತುಂಬಾ ಬೇಜಾರಾಗೋದೇನಂದ್ರೆ ಎಷ್ಟೇ ಸೆಕ್ಯೂರಿಟೀಸ್‌ಗಳು ಇದ್ರೂನು ಬಿಡಲ್ಲ ಅಂದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ. ಅವ್ರಿಗೆ ಯಾರ್ಯಾರು ಬೇಕು ಅವ್ರುಗಳ್ನ ಆರಾಮಾಗಿ ಫ್ರಂಟ್ ಗೇಟಿಂದ ಬಿಟ್ಕೊಂತಾರೆ. ಯಾರ್ಗ್ ಬೇಡ ಅವ್ರನ್ನೆಲ್ಲ ಕ್ಯೂಲಿ ಕಳಿಸ್ತಾರೆ. ಕ್ಯೂ ನೋಡ್ತಿರ್ಬೋದು ದೇವಸ್ಥಾನ 2 ರೌಂಡ್ ಬಂದಿದೆ. ನಾವೆಲ್ಲ ಅಷ್ಟೊತ್ತಿಂದ ನಿಂತ್ಕೊಂಡು ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತಾ ಇದೀವಿ. ಅಲ್ಲಿ ಯಾರ್ ಬೇಕು ಯಾರ್ ಬೇಡ ಅಂತ ನೋಡ್ಕೊಂಡ್ ಬಿಡ್ತಾ ಇದ್ರು. ನನಗಂತೂ ಎಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಅಂತಂದ್ರೆ ಚೇತನ್ ತಡಿಯಕ್ಕಾಗ್ದೆ ಹೋಗಿ ಜಗಳ ಎಲ್ಲ ಮಾಡಿ ನಾನು ಜೊತೆಗ್ ನಾನು ಬೈದ ಎಲ್ಲ ಹಾಕ್ಬಿಟ್ಟಿದೀನಿ. ಏನು ಈ ತರ ಎಲ್ಲ ಮೇಂಟೈನ್ ಮಾಡ್ತೀರಾ ನೀವು ಅಂತ ಅನ್ಬಿಟ್ಟು. ಬಿಟ್ರೆ ಎಲ್ಲಾರ್ನು ಒಂದೇ ತರ ಬಿಡ್ಬೇಕು ಇಲ್ಲಾಂದ್ರೆ ಬಿಡ್ಲೇಬಾರ್ದು. ಕೆಲವ್ರಿಗ್ ಒಂಥರ ಬಿಡ್ತಾರೆ ಇನ್ ಕೆಲವ್ರಿಗ್ ಒಂಥರ ಬಿಡಲ್ಲ. ಇವಾಗ್ ನೋಡಿ ನಾನ್ 5 ಮಂತ್ ಪ್ರೆಗ್ನೆಂಟ್ ಆಗಿ ಅಲ್ಲಿ ಕೆಳಗಡೆ ಬಸ್ಸಲ್ಲೆಲ್ಲ ನಿಂತ್ಕೊಂಡು ಇಲ್ಲಿ ಮೇಲೂ ಬಂದೆಲ್ಲ ಅಚ್ಚುಕಟ್ಟಾಗಿ ನಿಂತಿದ್ದೀನಿ. ಇವ್ರುಗಳಿಗೆಲ್ಲ ಕ್ಯೂಲ್ ಬಂದ್ ನಿಂತ್ಕೊಳಕ್ ಏನು ಅನ್ನೋದೇ ಗೊತ್ತಿಲ್ಲ. ದೇವ್ರ ದರ್ಶನನ ಕ್ಯೂಲಿ ನಿಂತ್ಕೊಂಡು ಕೊನೆಲಿ ನಾವು ಆ ದೇವ್ರ ನೋಡ್ತೀವಲ್ಲ ಅವಾಗ ಆಗ ಖುಷಿನೇ ಬೇರೆ ಮಾತ್ರ. ನೈಟ್ ಪ್ಯಾಂಟ್ ಸಾಕು ಸಾಕು ಅಂದ್ರೆ ಇರ್ಲಿ ಹಾಕಿ ಅಂತ. ಬಸ್ಸು ಕ್ಯೂ ನಿಂತಿದ್ದಾರೆ. ತೊಳೆರೋಣ ಸಾಕು. ಇದಕ್ ದುಡ್ಡು ಅನ್ಸುತ್ತೆ 20 ರೂಪಾಯಿನೋ. ಮತ್ತೆ ಬಂದೆಲ್ಲ ಫುಕ್ಸಟ ತಕೊಂಡ್ಬಿಟ್ರೆ ತಗೋತೀಯ ಪಾಪು ಫೋಟೋ ಬೇಕಾ? ಬೆಳಗ್ಗೆ 111 ನೋಡಿದೆ, ಈಗ 333 ನೋಡ್ತೀನಿ. ಬಾ ವಿಡಿಯೋ ಅದೇನೋ ಹೊಸ್ದಾಗಿ ಏನೋ ಮಾಡಿದ್ದಾರೆ. ಇದಿರ್ಬೇಕು, ರಥ ಇರಬೇಕು. ಹೊಸ್ದಾಗೇನಿಲ್ಲ ಅದು ಹಳೇದೇ. ಅದು ಕವರ್ ಹಾಕೋರಷ್ಟೇ. ಹೊಸ್ದಾಗಿ ಮಾಡೋರತ್ತೆ ಹೊಸ್ದಾಗಿ. ಚೇತನ ನಮ್ಮ ಚಿಕ್ಕಮ್ಮಂದು ನಮ್ಮ ಅಪ್ಪಂದು ಮದುವೆ ಆಗಿದ್ದ ಜಾಗ ಅದು. ಹ್ಞೂ ಈ ಜಾಗದಲ್ಲಿ. ನಾವು 2 ಡೇಸ್ ಟ್ರಿಪ್ ಮಾಡೋಣ ಅಂತ ಬಂದು ಆದ್ರೆ ನನ್ನ ಕೈಯಲ್ಲಿ ಆ ಶಕ್ತಿನೇ ಇರ್ಲಿಲ್ಲ. ದೇವ್ರ ದರ್ಶನ ಎಲ್ಲ ಮಾಡಿ ನಾವು ಬೆಟ್ಟದಿಂದ ಕೆಳಗೆ ಇಳಿಯೋ ಅಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ 4:00 3:30 ಆಗೋಗಿತ್ತು ಟೈಮು. ನಾವು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಿದ್ದು ಅಲ್ಲಿಗೆ ಅಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ. ಅಷ್ಟು ರಶ್ಶು ನಾವು ಯಾವ ಟೈಮಲ್ಲಪ್ಪ ಬಂದಿದೀವಿ ಅಂತ ಅನ್ಸ್ಬಿಡ್ತು. ಅದಕ್ಕೆ ಚೇತನ್ ಅಂದ್ರೆ ಅದರ ವೀಕ್ ಡೇಸ್ ಅಲ್ಲಿ ನಾವು ಟ್ರಿಪ್ ಪ್ಲಾನ್ ಮಾಡೋದ, ವೀಕೆಂಡ್ ಅಲ್ಲಿ ಬೇಡ ಅಂತ ಅಂದ್ರು. ನನಗಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ನಾನ್ ಇದ್ದಿದ್ ಪರಿಸ್ಥಿತಿಗೆ ಚೇತನ್ ಸರಿ ಬೇಡ ನಡಿ ಊರಿಗೆ ಹೋಗ್ಬಿಡೋಣ ವಾಪಸ್ ನಿನ್ ಕೈಲಿ ಆಗಲ್ಲ ಅಂತ ಅನ್ಬಿಟ್ಟು ವಾಪಸ್ ಕರ್ಕೊಂಡ್ ಹೋಗ್ತಾ ಇದಾರೆ. ನನ್ ಫೇಸ್ ನೋಡ್ದಿರ್ಬೋದು ನೀವು ಎಷ್ಟು ಮಟ್ಟಿಗೆ ನನ್ ಕಣ್ಣೆಲ್ಲ ಊದ್ಕೊಂಡು ನನ್ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಫುಲ್ಲು. ನನ್ ಫುಲ್ ಡಲ್ ಆಗೋಗಿದ್ ನೋಡಿ ಅವರೇ ಪಾಪ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಬಾ ಇವತ್ತು ಊರಿಗೆ ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಫೈನಲಿ ನಂಜನಗೂಡ್ ಟೆಂಪಲ್ಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಡೈರೆಕ್ಟ್ ನಾವು ಬ್ಯಾಂಗ್ಳೂರ್ ರಿಟರ್ನ್ ಆಗೋದು. ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.